ನಿಮ್ಮ ಮನೆಯಲ್ಲೂ ಪೂರ್ವಜರ ಹಳೆಯ ಚಿನ್ನ ಇದೆಯಾ? ಹಾಗಾದರೆ ತಪ್ಪದೆ ಈ ಕೆಲಸವನ್ನು ಮಾಡಿ. ಇಲ್ಲಾಂದರೆ ನಿಮಗೆ ಬಿಡುಗಾಸು ಲಾಭ ಕೂಡ ಸಿಗೋದಿಲ್ಲ. ಹಾಗಾದರೆ ಏನಿದು ಸುದ್ದಿ? ಹಳೆ ಚಿನ್ನದಿಂದ ಬಿಡುಗಾಸು ಲಾಭ ಸಿಗಲ್ವಾ? ಏನು ಹೇಳ್ತಿದ್ದೀರಾ? ಖಂಡಿತವಾಗಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹಿಂದಿನ ಕಾಲದಲ್ಲಿ ಮಾಡಿಸಿಟ್ಟ ಬಂಗಾರ ಕೇವಲ ಚಿನ್ನ ಅಲ್ಲ, ಇದು ನಮ್ಮ ಹಿರಿಯರೊಂದಿಗೆ ಭಾವನೆಯನ್ನು ಪ್ರತಿಬಿಂಬಿಸುತ್ತದೆ. ಆದರೆ ಮಾರುಕಟ್ಟೆಯಲ್ಲಿ ಅವುಗಳ ಮೌಲ್ಯವು ಅವುಗಳ ಶುದ್ಧತೆಯಿಂದ ನಿರ್ಧರಿಸಲ್ಪಡುತ್ತದೆ. ನೀವು ಅವುಗಳನ್ನು ಮಾರಾಟ ಮಾಡಲು ಬಯಸಿದ್ರೆ ಈ ಒಂದು ಪ್ರಮುಖ ಕೆಲಸವನ್ನ ತಪ್ಪದೇ ಮಾಡಬೇಕು. ಹೌದು, ನಿಮ್ಮ ಪೂರ್ವಜರು ನಿಮಗಾಗಿ ಮಾಡಿಸಿಟ್ಟ ಚಿನ್ನವನ್ನ ಜೋಪಾನವಾಗಿ ನೋಡ್ಕೊಳ್ಳೋದಷ್ಟೇ ಅಲ್ಲ, ಅವುಗಳ ಶುದ್ಧತೆ ಮತ್ತು ಮೌಲ್ಯ ಕಳೆದುಕೊಳ್ಬಾರ್ದು ಅಂದ್ರೆ ನಿಜಕ್ಕೂ ಈ ಕೆಲಸವನ್ನ ಮಾಡಲೇಬೇಕು. ಚಿನ್ನದ ಮೇಲೆ ಹಾಲ್ ಮಾರ್ಕ್ ಮಾಡೋದು ನಿಮ್ಮ ಆಭರಣಗಳು ಹೇಳುವಷ್ಟು ಚಿನ್ನವನ್ನು ಹೊಂದಿರುತ್ತದೆ ಎಂಬುದಕ್ಕೆ ಸರ್ಕಾರದ ಖಾತ್ರಿಯಾಗಿದೆ. ಇದು ಆಭರಣ ವ್ಯಾಪಾರಿಗಳ ವಂಚನೆಯಿಂದ ನಿಮ್ಮನ್ನ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಆಭರಣ ವ್ಯಾಪಾರಿಯ ಬಳಿ BISನ ತ್ರಿಕೋನ ಲೋಗೋ ಇದ್ರೆ ಅದು ನಿಜವಾದ ಲೋಗೋ ಅಂತ ಅರ್ಥ ಮಾಡ್ಕೊಳ್ಳಿ. ಈ ಸಣ್ಣ ಲೋಗೋ ನಿಮ್ಮನ್ನ ಲಕ್ಷಾಂತರ ರೂಪಾಯಿ ಕಳೆದುಕೊಳ್ಳದಂತೆ ರಕ್ಷಿಸುತ್ತದೆ. BIS ಕೇಂದ್ರಗಳಲ್ಲಿ ಸ್ಥಾಪಿಸಲಾದ ಯಂತ್ರಗಳು ಚಿನ್ನವನ್ನು 3 ಹಂತಗಳಲ್ಲಿ ಪರೀಕ್ಷಿಸಿ ಅದರ ಶುದ್ಧತೆಯನ್ನು ಕ್ಯಾರೆಟ್ಗಳಲ್ಲಿ ವರದಿ ಮಾಡುತ್ತೆ. ಚಿನ್ನದ ಶುದ್ಧತೆಯನ್ನು ಅಳೆಯಲು ಇದು ಅತ್ಯಂತ ವಿಶ್ವಾಸಾರ್ಹ ಮಾರ್ಗ ಆಗಿರುತ್ತೆ. ಇನ್ನು ಆಭರಣ ವ್ಯಾಪಾರಿಯು ಹಾಲ್ ಮಾರ್ಕ್ ಹೊಂದಿಲ್ಲದಿದ್ದರೆ ಆಭರಣ ವ್ಯಾಪಾರಿಯು ನಿಮಗೆ ಕಡಿಮೆ ಕ್ಯಾರೆಟ್ಗಳನ್ನು ಹೇಳುವ ಮೂಲಕ ದರವನ್ನು ಕಡಿಮೆ ಮಾಡಬಹುದು ಮತ್ತು ಪರಿಣಾಮವಾಗಿ ನೀವು ಭಾರಿ ನಷ್ಟವನ್ನು ಅನುಭವಿಸಬಹುದು. ಹಳೆಯ ಆಭರಣಗಳನ್ನು ಮಾರಿ ಹೊಸದನ್ನು ಖರೀದಿಸೋದು ಸಾಮಾನ್ಯ ಅಭ್ಯಾಸ. ಆದರೆ ಹೀಗೆ ಮಾಡೋ ಮೊದಲು ಹೊಸ ಚಿನ್ನವನ್ನು ಖರೀದಿಸುವಾಗ ಹಳೆಯ ಆಭರಣಗಳ ಸರಿಯಾದ ಬೆಲೆಗೆ ಮಾರಾಟವಾಗುವಂತೆ ಹಾಲ್ ಮಾರ್ಕ್ ಮಾಡಿಸಿ. ನೀವು ಹತ್ತಿರದ ಹಾಲ್ ಮಾರ್ಕಿಂಗ್ ಕೇಂದ್ರವನ್ನು BIS ವೆಬ್ಸೈಟ್ನಿಂದ ಕಾಣಬಹುದು. ಈ ಕೇಂದ್ರಗಳಲ್ಲಿ ನಿಮ್ಮ ಆಭರಣಗಳನ್ನು ನಿಮಿಷಗಳಲ್ಲಿ ಪರೀಕ್ಷೆ ಮಾಡಿ ಪ್ರಾಮಾಣೀಕರಿಸಿ ಕೊಡ್ತಾರೆ. ಸೊ ಈ 2 ಕೆಲಸಗಳನ್ನು ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಚಿನ್ನಕ್ಕೆ ಬಂಗಾರದ ಬೆಲೆ ಹೆಚ್ಚಿಗೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.